ಒಂದೊಳ್ಳೆ ಜೀವನಕ್ಕೆ ಎರಡು ಅಡಿಪಾಯಗಳಿರುತ್ತೆ. ಒಂದು ಪ್ರೀತಿ, ಇನ್ನೊಂದು ಶಿಸ್ತು. ಇಲ್ಲಿ ಪ್ರೀತಿ ಶಿಸ್ತು ಇರುವ ಜೀವನದಲ್ಲಿ ನಾವು ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡ್ಬೋದು. ಎಲ್ಲಿ ಪ್ರೀತಿ ಶಿಸ್ತು ಇಲ್ಲ ಅಂತವರ ಜೀವನದಿಂದ ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡುವಂತಿಲ್ಲ. ಯಾಕೆಂದರೆ ಅವರು ಕದೀತಾರೆ, ದರೋಡೆ ಮಾಡ್ತಾರೆ, ವ್ಯಭಿಚಾರ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಏನು ಬೇಕಾದ್ರೆ ಮಾಡ್ತಾರೆ. ಅಂತವರ ಜೀವನದಲ್ಲಿರುವಂತ ಆಸ್ತಿ ಸಂಪತ್ತು ಅದು ನ್ಯಾಯ ನೀತಿಯಾಗಿ ಖರೀದಿಸಿದಂತಲ್ಲ. ಅವರು ಅವರ ಜೀವನಕ್ಕೆ ಬೇಕಾಗಿ ಏನು ಬೇಕಾದ್ರೆ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಪ್ರೀತಿ ಇಲ್ಲ, ಶಿಸ್ತಿಲ್ಲ. ಅವರ ಜೀವನ ಯಾವಾಗ ಬೇಕಾದ್ರೂ ಏನೂ ಆಗ್ಬೋದು. ಯಾಕಂದ್ರೆ ಅವರ ಜೀವನದಲ್ಲಿ ಅಡಿಪಾಯ ಇಲ್ಲ. ಎಲ್ಲಿ ಪ್ರೀತಿ ಶಿಸ್ತು ಎಂಬ ಅಡಿಪಾಯಗಳು ನಮ್ಮ ಜೀವನದಲ್ಲಿದೆ, ಅವರು ಯಾವತ್ತೂ ಶಾಶ್ವತವಾಗಿ ಸಂತೋಷದಿಂದ ಒಳ್ಳೆ ಜೀವನದಿಂದ ಜೀವಿಸ್ತಾರೆ. ಅಂತವರಿಂದ ಪ್ರೀತಿಯನ್ನು, ಶಿಸ್ತನ್ನು, ನ್ಯಾಯ ನೀತಿಯನ್ನು ಅಕ್ಸೆಪ್ಟ್ ಮಾಡ್ಬೋದು. ಆದ ಕಾರಣ ನಾವು ಮೊದಲು ನಮ್ಮ ಜೀವನ ನೋಡುವಾಗ ಎಲ್ಲಿ ನಮ್ಮ ಜೀವನದಲ್ಲಿ ಅಡಿಪಾಯ ಉಂಟಾ, ಅಡಿಪಾಯ ಇಲ್ವಾ, ಅಡಿಪಾಯ ಇಲ್ಲದಿದ್ದರೆ ಅಡಿಪಾಯನ್ನು ನಿರ್ಮಿಸುವಂತ ಪ್ರಯತ್ನ ಮಾಡಬೇಕು. ಪ್ರೀತಿಯನ್ನು ನಿರ್ಮಿಸುವಂತ ಪ್ರಯತ್ನ ಮಾಡಬೇಕು, ಶಿಸ್ತನ್ನು ನಿರ್ಮಿಸುವಂತ ಪ್ರಯತ್ನ ಮಾಡಬೇಕು. ಎಲ್ಲಿ ನಮ್ಮ ಜೀವನದಲ್ಲಿ ಪ್ರೀತಿ ಶಿಸ್ತು ಬರುತ್ತೆ, ನಮ್ಮ ಜೀವನ ಗಟ್ಟಿಯಾಗುತ್ತೆ. ಯಾಕಂದರೆ ಅಲ್ಲಿ ಅಡಿಪಾಯ ನಿರ್ಮಾಣವಾಗಿರುತ್ತೆ.